ಘೋಷಣೆ ಮಾಡಿದ ಮೇಲೆ ನೀವು ತರಾತುರಿಯಲ್ಲಿ ಮಾಡಿದ್ರಿ. ಅವ್ರಿಗೆ ಇದನ್ನ ಉದ್ದೇಶನ ವಿಫಲ ಮಾಡೋದೇ ಪ್ರಯತ್ನ, ನಿಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋದಲ್ಲ ಅಂತ ಏನು ನಿಮ್ಮ ಮಾಹಿತಿಗೋಸ್ಕರ ಒಂದು ದಿನದಲ್ಲಿ ನಾವು ಕಮಿಟಿಯನ್ನು ರಚನೆ ಮಾಡೋಕ್ಕಾಗಲ್ಲ. ಒಂದು ದಿನದಲ್ಲಿ ಜಿಲ್ಲೆಯಲ್ಲಿ ಏನು ಹೋರಾಟದ ಸ್ವರೂಪ ಇರುತ್ತೆ ಅದನ್ನು ಮಾಡಲಿಕ್ಕಾಗಲ್ಲ. ಬೈ ಎಲೆಕ್ಷನ್ನು ಮುಗಿದು 3-4 ದಿನ ಆಗಿದೆ. ಬೈ ಎಲೆಕ್ಷನ್ಗಿಂತ ಮುಂಚಿತವಾಗಿ ಒಂದು ಪಕ್ಷದ ಆಂತರಿಕ ಸಭೆಯನ್ನು ಮಾಡಿದ್ದೀವಿ. ಕೋರ್ ಕಮಿಟಿಯ ಎಲ್ಲ ಸದಸ್ಯರೊಂದಿಗೆ ರಾಜ್ಯಾಧ್ಯಕ್ಷರು ಚರ್ಚೆಯನ್ನು ಮಾಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂಥ ಒಂದು ರಾಜಕೀಯ ಪಕ್ಷ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯನ ಪಡೆದು ದಿನಾಂಕಗಳನ್ನು ನಿಶ್ಚಯ ಮಾಡಿದೆ. ಬೈ ಎಲೆಕ್ಷನ್ ಮುಗಿದು 2 ದಿನ ಆಗಿಲ್ಲ. ಎಲೆಕ್ಷನ್ ಮಾಡಬೇಕಾದ್ರೆ ರಾಜಕೀಯ ಪಕ್ಷವಾಗಿ ಎಲೆಕ್ಷನ್ ಕಡೆ ಗಮನ ಇರೋವಂಥದ್ದು ಸಹಜ. ಅದಾದ ನಂತರ ಎಲ್ಲರನ್ನೂ ಒಳಗೊಂಡಂತೆ, ಹಿರಿಯರು ತಾವೇನು ಹೆಸರು ಹೇಳ್ತಿದ್ದೀರಿ ಅವ್ರನ್ನೂ ಒಳಗೊಂಡಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಹೋರಾಟವನ್ನು ರೂಪಿಸ್ಕೊಂಡಿದ್ದೀವಿ. ಆ ಹೋರಾಟ ಯಶಸ್ವಿಯಾಗುತ್ತೆ. ಇಡೀ ರಾಜ್ಯದಲ್ಲಿ ಒಂದು 4-5 ದಿನದಲ್ಲಿ 3 ತಂಡ ಸೇರಿದಂತೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡುವಂಥದ್ದಾಗುತ್ತೆ. ಎಲ್ಲ ಕಾರ್ಯಕರ್ತರು ಕೂಡ ನಾಯಕರುಗಳೊಟ್ಟಿಗೆ ಬಂದು ಈ ಹೋರಾಟವನ್ನು ಯಶಸ್ವಿಯನ್ನು ಮಾಡ್ತಾರೆ. ಆಂತರಿಕ ಸಭೆಗೆ ಯಾರನ್ನ ಫೋನಲ್ಲಿ ಸಂಪರ್ಕ ಮಾಡಬೇಕು ಅವ್ರಿಗೆ ಸಂಪರ್ಕ ಮಾಡಿದೆ, ಯಾರ ಸಲಹೆ ತಗೋಬೇಕು ತಗೊಂಡಿದೆ, ಅವ್ರನ್ನೂ ಒಳಗೊಂಡಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಯತ್ನಾಳ್ ಅವರ ಹೆಸರನ್ನ ಬಿಜೆಪಿ ನಾಯಕರು ಹೇಳದೇ ಇರುವಷ್ಟು ದೂರ ಯತ್ನಾಳ್ ಅವರು ಹೋಗ್ತಾರೆ. ನೀವು ಹೇಳ್ತಿದ್ದೀರಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಹೇಳಿದೆ. ನಮ್ಮ ಹಿರಿಯ ಪತ್ರಕರ್ತರು ಹೆಸರು ಹೇಳಿದ್ರೆ ನೀವು ಹೇಳಿದಂತಹ ಹೆಸರು ಸೇರಿದಂತೆ ಅಂತ ಇಲ್ಲ, ಅದಕ್ಕೆ ಮುಂಚೆ ಹೇಳಿದೆ. ಪದೇ ಪದೇ ಒಂದೇ ಹೆಸರನ್ನು ಹೇಳಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದೆ. ನಮ್ಮ ನಾಯಕರಿದ್ದಾರೆ, ಹಿರಿಯರಿದ್ದಾರೆ, ಕೇಂದ್ರದ ಮಾಜಿ ಸಚಿವರಿದ್ದಾರೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ, ಅವ್ರನ್ನೂ ಒಳಗೊಂಡಂತೆ ಅಂತೇಳಿ ಹೇಳಿದ್ದೀನಿ. ಅದ್ರಲ್ಲಿ ಯಾವುದೇ ರೀತಿಯ ಬಿಜೆಪಿಯಿಂದ 2 ಪ್ರತ್ಯೇಕ ಯಾತ್ರೆಗಳು ಆಗೋದಿಲ್ಲ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಹೇಳಿದ್ನಲ್ಲ, 3 ತಂಡಗಳಿರುತ್ತೆ, 3 ಬೇರೆ ಬೇರೆ ದಿಕ್ಕಿನಲ್ಲಿ ಅವ್ರನ್ನೂ ಒಳಗೊಂಡಂತೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡೋವಂಥವ್ರು ಇದ್ದೀವಿ. ಅದ್ರ ರೂಪುರೇಷೆನೂ ಕೂಡ ನೆನ್ನೆ ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀವಿ. ಯಾರ್ಯಾರು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರು ಕೂಡ ಕೆಲಸವನ್ನು ಆಲ್ರೆಡಿ ಪ್ರಾರಂಭ ನಿನ್ನೆ ಪ್ರತ್ಯೇಕವಾಗಿ ಸಭೆ ಮಾಡಿದಂಥವ್ರು ಅವರನ್ನು ಕೂಡ ಸೇರಿಸ್ಕೊಂಡು ಅವ್ರಿಗೇನಾದ್ರು ಇದ್ರ ಮೂಲಕ ಸಂದೇಶ ಕೊಡ್ತೀರಾ, ಪ್ರತ್ಯೇಕವಾಗಿ ಯಾತ್ರೆ ಬೇಡ, ಇದರಲ್ಲೇ ಬಂದು ಸೇರಿಸ್ಕೊಳ್ಳಿ ಅಂತ? ಯಾಕಂದ್ರೆ ಅದ್ರಲ್ಲಿ ಕೆಲವ್ರನ್ನ ಕೈ ಬಿಟ್ಟಿದ್ದಾರೆ ನೀವು. ನೋಡಿ, ಬಂಗಾರಪ್ಪ ಅವ್ರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ. ನಿನ್ನೆ ಅವರು ಕೂಡ ಸಭೆಯಲ್ಲಿದ್ರು. ಮಾಜಿ ಶಾಸಕರು, ಮಾಜಿ ಸಂಸದರು, ಹಾಲಿ ಶಾಸಕರು, ಹಾಲಿ ಸಂಸದರು ಅಂದರೆ ಎಲ್ಲರೂ ಒಳಗೊಂಡಂತೆ ಇಲ್ಲಿರೋಂಥದ್ದು 10 ಜನ ಪ್ರಮುಖರು ಹೇಳಿದ್ದಾರೆ. ಪ್ರಮುಖರು ಅಂತೇಳಿ ಹೇಳಿದ್ಮೇಲೆ ಇನ್ನು ಉಳಿದಿರೋಂಥವ್ರು ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಸಂಸದರ ಹೆಸರಡಿಯಲ್ಲಿ ಬಂದ್ಬಿಡ್ತಾರಲ್ಲ. ಯಾರನ್ನೂ ಬಿಟ್ಟು ಮಾಡೋ ಪ್ರಶ್ನೆ ಇಲ್ಲ. ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನೂ ಒಳಗೊಂಡಂಥ ತಂಡವನ್ನು ರಚಿಸಿದ್ದೀವಿ.